ಒಂದೂವರೆ ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ಡಾಕ್ಟರ್ ತಿಳಿಸಿದ 5 ಟಾಪ್ 5 ಆಹಾರಗಳು. ಗರ್ಭಾವಸ್ಥೆಯಲ್ಲಿ ಕಿತ್ತಳೆಯ ಸೇವನೆಯ ಪ್ರಯೋಜನಗಳು. ಕಿತ್ತಳೆಗಳಲ್ಲಿ ವಿಟಮಿನ್ ಸಿ, ಸತು, ಕಬ್ಬಿಣ ಮತ್ತು ಫೋಲಿಕ್ ಆಮ್ಲ ಪ್ರಮುಖವಾಗಿರುತ್ತದೆ. ಗರ್ಭಾವಸ್ಥೆಯಲ್ಲಿ ಈ ಪೋಷಕಾಂಶಗಳು ರೋಗನಿರೋಧಕ ಶಕ್ತಿಯನ್ನು ವೃದ್ಧಿಸುವುದು, ಮಗುವಿನ ಮೆದುಳಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಎರಡನೆಯದಾಗಿ ದಾಳಿಂಬೆ. ಈ ಹಣ್ಣು ದೇಹದಲ್ಲಿ ರಕ್ತ ಹೆಚ್ಚಾಗಲು ಸಹಾಯ ಮಾಡುತ್ತದೆ. ಇದರಲ್ಲಿ ಯಥೇಚ್ಛವಾಗಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ವಿಟಮಿನ್ ಸಿ, ಕೆ, ಬಿ, ಎ ಸೇರಿದಂತೆ ಅನೇಕ ಪೋಷಕಾಂಶಗಳಿಂದ ತುಂಬಿದೆ. ಗರ್ಭಿಣಿ ಮಹಿಳೆಯರ ಮೂಳೆಗಳನ್ನು ಬಲವಾಗಿಸಲು ದಾಳಿಂಬೆ ಪ್ರಮುಖ ಪಾತ್ರ ವಹಿಸುತ್ತದೆ. ತಾಯಿ ಹಾಗೂ ಭ್ರೂಣದ ಮೂಳೆಗಳು ದೃಢವಾಗುತ್ತವೆ. ಮೂರನೆಯದಾಗಿ ಒಂದು ಮೊಟ್ಟೆ. ಮೊಟ್ಟೆಯಲ್ಲಿ ವಿಟಮಿನ್ ಬಿ, ವಿಟಮಿನ್ ಡಿ, ಸತು, ಕಬ್ಬಿಣ, ಫೋಲಿಕ್ ಆಮ್ಲ ಮತ್ತು ತಾಮ್ರದಂತಹ ಖನಿಜಗಳ ಸಮೃದ್ಧವಾಗಿದೆ. ಮೊಟ್ಟೆ ಸೇವನೆಯು ಭ್ರೂಣದ ಮೆದುಳಿನ ಬೆಳವಣಿಗೆ ಮತ್ತು ನರವ್ಯೂಹ ಬೆಳವಣಿಗೆಗೆ ಒಳ್ಳೆಯದು. ಗರ್ಭಾವಸ್ಥೆಯಲ್ಲಿ ಮಹಿಳೆಗೆ ಒಂದು ದಿನದಲ್ಲಿ ಸುಮಾರು 200 ರಿಂದ 300 ಕ್ಕೂ ಹೆಚ್ಚು ಕ್ಯಾಲೋರಿಗಳು ಬೇಕಾಗುತ್ತದೆ. ನಾಲ್ಕನೆಯದಾಗಿ ಹಾಲು, ಮೊಸರು. ಹಾಲು ಮತ್ತು ಮೊಸರು ಕ್ಷಾರೀಯ ಆಹಾರಗಳಾಗಿದ್ದು, ಬೆಳೆಯುತ್ತಿರುವ ಮಗುವಿನ ಮೂಳೆ ಹಾಗೂ ಹಲ್ಲುಗಳಿಗೆ ಕ್ಯಾಲ್ಸಿಯಂ ಅಗತ್ಯವಾಗಿ ಬೇಕಾಗುತ್ತದೆ. ಇದು ಹೊಟ್ಟೆಯ ಆಮ್ಲವನ್ನು ತಟಸ್ಥಗೊಳಿಸುವುದು ಮತ್ತು ಅಸಿಡಿಟಿ ನಿವಾರಿಸುವುದು. ಪ್ರೋಬಯೋಟಿಕ್ ಅಂಶ ಹೊಂದಿರುವ ಮೊಸರು ಕರುಳಿನ ಆರೋಗ್ಯಕ್ಕೆ ತುಂಬ ಸಹಾಯಕಾರಿ. ಐದನೆಯದಾಗಿ ದಿನಕ್ಕೆ 1 ಏಲಕ್ಕಿ ಬಾಳೆಹಣ್ಣು. ನಾರಿನಾಂಶ ಹಾಗೂ ಪೊಟ್ಯಾಷಿಯಂ ಜೀರ್ಣಕ್ರಿಯೆ ವ್ಯವಸ್ಥೆಗೆ ಸಹಕಾರಿ ಮತ್ತು ಅದು ಸರಾಗವಾಗಿ ಕಾರ್ಯನಿರ್ವಹಿಸಲು ನೆರವಾಗುವುದು. ಬಾಳೆಹಣ್ಣಿನಲ್ಲಿ ಉನ್ನತ ಮಟ್ಟದ ಪೆಕ್ಟಿನ್ ಅಂಶವಿದ್ದು, ಇದು ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಇಡುವುದು. Thank you. Please subscribe my channel.